ನಮ್ಮ SP ಸಾಹೇಬರು ನೋಡಿದ್ರು ಲೀಡರ್ಸ್ ಮಕ್ಕಳಿದ್ರೆ ಇನ್ವಾಲ್ವ್ ಆಗಿದ್ದಾರೆ. ಈ ಪೆಡ್ಲಿಂಗ್ ಕೆಲಸದಲ್ಲಿ, ಡ್ರಗ್ಸ್ ಸಪ್ಲೈ ಮಾಡೋ ಕೆಲಸದಲ್ಲಿ ಇದಾರಂದ್ರೆ ಚಾಪ್ಟರ್ ಮರ್ಡರ್ ಮಾಡಕ್ ಹೋಗ್ತಾರೆ ಸರ್. ಅದು ತುಮಕೂರು ನಗರಕ್ಕೆ ಕೆಟ್ಟ ಸಂದೇಶ. ಗೃಹ ಸಚಿವರ ಊರು ಇದು. ಪೆಡ್ಲರ್ಸ್ ಏನೋ ದುಡ್ಡು ಮಾಡೋದು, ಯುವಕರು ಬಲಿ ಆಗ್ತಾ ಇದ್ದಾರೆ. ಗಾಂಜಾ ದೊಡ್ಡ ದಂಧೆ ನಡೆದಿದ್ದೆ ಗುಟ್ಕಾ ಹೆಸರಿನಲ್ಲಿ. ನಮಸ್ಕಾರ, ಆನ್ಲೈನ್ ಟಿವಿ ವೀಕ್ಷಕರೇ. ಮಾದಕ ಮಾಫಿಯಾದಲ್ಲಿ ಮುಸ್ಲಿಂ ಯುವಕರೇ ಬಲಿ. ಇದು ಆನ್ಲೈನ್ ಟಿವಿ ಒಂದು ವಿಶೇಷ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ತುಮಕೂರು ನಗರದ ಯುವ ಮುಖಂಡರು, ರಾಜ್ಯೋದ್ಯಮಿಗಳು, ಸಮಾಜ ಸೇವಕರು, ಚಿಂತಕರು, ಸಮಾಜದ ಬಗ್ಗೆ, ನನ್ನ ಜನಾಂಗದ ಬಗ್ಗೆ ಅತಿ ಹೆಚ್ಚು ಚಿಂತನೆ ಮಾಡ್ತಿರ್ತಕ್ಕಂಥ ಚಿಂತಕರು ನಮ್ಮ ಜೊತೆ ಇದ್ದಾರೆ. ಬಟ್ ಯಾಕೆ ತುಮಕೂರು ನಗರದಲ್ಲಿ ಮುಸ್ಲಿಂ ಯುವಕರು ಮಾದಕ ವಸ್ತು, ಈ ಗಾಂಜಾ, ಅಫೀಮು, ಡ್ರಗ್ಸು ಮತ್ತೇನು ಈ ಪೆಟ್ರೋಲಿಂದ ನಶೆ ತಗೊಳ್ಳೋದು, ಇದಕ್ಕೆಲ್ಲ ಅತಿ ಹೆಚ್ಚು ಯುವಕರು ಬಲಿಯಾಗ್ತಿದ್ದಾರೆ? ಯಾಕೆ ಅನ್ನೋದನ್ನ ಕೆಲವನ್ನ ಇದನ್ನ ಇವರ ಒಂದು ಮುಖ್ಯನ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥದ್ದು ಮತ್ತೆ ಅದನ್ನು ತಡೆಗಟ್ಟೋದು ಯಾವ ಥರ ಅನ್ನೋದನ್ನ ನಾವು ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮದಲ್ಲಿ. ಸ್ವಾಗತ ಸರ್. ಏನು ಸರ್, ಇವತ್ತು ತುಮಕೂರು ನಗರದಲ್ಲಿ ಯಾವತ್ತು ಕೇಳಿ ಕಂಡು ಹರಿಯದಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅತಿ ಹೆಚ್ಚು ಯುವಕರು, ಮುಸ್ಲಿಂ ಯುವಕರು ಇವತ್ತು ಮಾದಕ ವಸ್ತು ಬಲಿಯಾಗಿದೆ. ಒಂದು ಹುಡುಗ ಈ ಮಾದಕ ವ್ಯಸನಕ್ಕೆ ಗುರಿಯಾಗಿ ಒಬ್ಬ ಹೋದ್ರೆ, ಒಂದು ಬೀದಿಲಿ ಒಬ್ಬ ಹೋದ್ರೆ, ಒಬ್ಬನಿಗೆ ಅದ ಹ್ಯಾಬಿಟ್ ಇದ್ರೆ ಅವನ ಫ್ರೆಂಡ್ಸು ಮತ್ತೆ ಆ ಬೀದಿಲಿರೋ ಹುಡುಗರು, ನಂತರ ಒಬ್ಬ ಸ್ಟೂಡೆಂಟ್ ಏನಾದರೂ ಕಲಿತ್ರೆ ಅದು ಆ ಇರುವಂತ ಅವ್ನ ಎಲ್ಲ ಫ್ರೆಂಡ್ಸ್ಗೆ ಕಲಿಸ್ಬಿಡ್ತಾನೆ. ಮತ್ತೆ ಪೆಡ್ಲರ್ಸ್ ಏನಿದ್ದಾರೆ ಎಲ್ಲರಿಗೂ ಅವರು ದುಡ್ಡು ಮಾಡಬೇಕು, ಪೆಡ್ಲರ್ಸ್ ಏನಾದ್ರು ದುಡ್ಡು ಮಾಡಬೇಕು. ಅದಕ್ಕಾಗಿ ಎಲ್ಲರಿಗೂ ತಗೊಂಬಂದು ಅದು ಸಪ್ಲೈ ಮಾಡಿ ಈಸಿಯಾಗಿ. ತುಮಕೂರಲ್ಲಿ ಎಲ್ಲಕ್ಕಿಂತ ದೊಡ್ಡ ತೊಂದರೆ ಏನಾಗಿದೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಯುವಕರು ಬಲಿ ಆಗ್ತಾ ಇದ್ದಾರೆ. ಈ ಮುಸ್ಲಿಂ ಯುವಕರಿಂದ ಬೇರೆ ಯುವಕರು ಬಲಿ ಆಗ್ತಾರೆ ನಾಳೆ ದಿನ. ಯಾಕಂದ್ರೆ ಅವ್ರ ಫ್ರೆಂಡ್ ಅವ್ರು ಇರ್ತಾರಲ್ಲ, ಅದಕ್ಕೆ ಜಾತಿ ಇಲ್ಲ. ಇದು ಕೆಟ್ಟ ಕೆಲ್ಸಕ್ಕೆ ಜಾತಿ ಇಲ್ಲ, ಒಳ್ಳೆತನಕ್ಕೆ ಮಾತ್ರ ಜಾತಿ ಮಾಡಿಕೊಳ್ಳೋದು ನಾವು. ಕೆಟ್ಟ ಕೆಲ್ಸಕ್ಕೆ ಜಾತಿ ಇರಲ್ಲ. ಅವ್ರು ಕುಡುಕರು ಯಾವ ಜಾತಿ ಇದ್ರು ಎಲ್ಲ ಕುಡಿತಾರೆ. ಮಾದಕ ವ್ಯಸನ ಮಾಡೋರು ಯಾವ ಜಾತಿ ಎಲ್ಲ ಮಾಡ್ತಾರೆ. ಇದು ಹರಡು ಹೋಗ್ತಾ ಇರ್ತದೆ. ನೀವ್ ಹೇಳ್ದಂಗೆ ಇವಾಗ ಮುಸ್ಲಿಂ ಯುವಕರು ಇದ್ರೆ ನಾಳೆ ಎಲ್ಲಾ ಯುವಕರಲ್ಲಿ ಬಂದು ನಾಳೆ ನಮ್ಮ ನಗರದ ಎಲ್ಲಾ ಯುವಕರು ಈ ತೊಂದರೆಯಿಂದ ಅವರ ತಂದೆ ತಾಯಿಗಳಿಗೆ ಒಂದು ದೊಡ್ಡ ತೊಂದರೆ ಉಂಟಾಗುತ್ತೆ. ಸರ್ ಹೌದು ನೋಡಿ, ಇವತ್ತು ನನಗೆ ತುಮಕೂರು ನಗರದ ಸಾಕಷ್ಟು ನನಗೆ ಸಂಪರ್ಕಿಸ್ತಾರೆ, ವಿಚಾರ ಹೇಳ್ತಾರೆ. ತುಮಕೂರು ನಗರದ ಬಹುತೇಕವಾಗಿ ಕೆಲವು ಭಾಗಗಳಲ್ಲಿ ಬಿಂದಾಸ್ ಆಗಿ ಇವತ್ತು ಇದು ನಶೆ ತಗೊಳ್ತಾ ಇದ್ದಾರೆ. ಇದೆಲ್ಲ ಈ ತರ ಮುಂದುವರಿತಾ ಇದ್ರೆ ಸಮಾಜ ಯಾವ ಸ್ಥಿತಿಗೆ ಹೋಗುತ್ತೆ ಸರ್? ಯಾಕಂದ್ರೆ ನೋಡಿ, ಇವತ್ತು ಯುವಕರು ದೇಶದ ಶಕ್ತಿ ಅಂತ ಹೇಳ್ತಾರೆ. ಇವತ್ತು ಯುವಕರು ಕೂಗ್ತಾ ಇದ್ದಾರೆ, ಈ ನಶೆಯಿಂದ ಹೊರಗಡೆ ಬರೋಕ್ಕಾಗದಲ್ಲ ಇರ್ತಕ್ಕಂಥ ಪರಿಸ್ಥಿತಿಲಿ ಇದ್ದಾರೆ. ಇದೆಲ್ಲ ಯಾವ ತರ? ಯಾಕಂದ್ರೆ ನೀವು ಸಮಾಜ ನೋಡ್ಕೊಂಡಿದ್ದೀರಾ, ನೀವು ಕೂಡ ಆದ್ರೆ ಜಾತ್ಯತೀತವಾಗಿ ತಾವು ಸಂದೇಶ ಕೊಡ್ಬೋದು. ಒಂದು ಎಲ್ಲೇ ಬಂದ್ಬಿಟ್ಟು ಈಗ ತಮ್ಮ ಮಸೀದಿಯಲ್ಲಿ ಇದಕ್ಕೆ ಯಾವುದೇ ಒಂದು ಈ ತರ ಒಂದು ಸಂದೇಶ ರವಾನೆ ಆದ್ರೆ ಅದು ಹೆಚ್ಚು ಗೌರವ ಕೊಡ್ತಾರೆ. ಆದ್ರೆ ಯಾಕೆ ಸರ್ ಒಂದು ತಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ಬೋದು? ನಾವು ನೀವು ಹೇಳಿದ್ದು ಬಹಳ ಒಳ್ಳೆ ಸಜೆಷನ್. ನಾವು ನೀವು ಹೇಳಿದ್ಮೇಲೆ ಎಲ್ಲ ಮುಸ್ಲಿಂ ಮೌಲವಿ ಸಾಹೇಬರುಗಳಲ್ಲಿ, ಮುಖಂಡರಲ್ಲಿ ಈ ಮಾತು ಹೇಳ್ತೇನೆ. ನಾವು ಮತ್ತಿಂದನೂ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಮಾಡುವಂಥ ಕೆಲಸ ಸಮಾಜದಲ್ಲಿ ಒಳ್ಳೆತನ ಜಾಸ್ತಿ ಆಗಬೇಕು, ಈ ಕೆಡಕು ಮುಗಿದು ಹೋಗ್ತಾ ಇರಬೇಕು. ಇದು ನಮ್ಮ ಒಂದು ಗುರಿಯಾಗಿರ್ಬೇಕು. ನೋಡಿ, ಇದು ಮುಖ್ಯವಾದ ವಿಷಯ ಏನಂದ್ರೆ, ಇಲ್ಲಿ ನಾನು ಒಂದು ರಿಪೋರ್ಟ್ ಬಗ್ಗೆ ಒಂದು ರಿಪೋರ್ಟ್ ಹೇಳ್ತೇನೆ. ಈ ಪೆಡ್ಲರ್ಸ್ ಏನಿದ್ದಾರೆ ಅವರು ಲೀಡರ್ಸ್ ಮಕ್ಕಳು. ಯಾರ ಮಕ್ಕಳು? ಲೀಡರ್ಸ್ ಮಕ್ಕಳು. ಪೆಡ್ಲರ್ಸ್ಗೆ ಒಬ್ಬ ಆಫೀಸರ್ ಹೇಳ್ತಾರೆ ನನಗೆ, ಪಾಪ ಅವರು, ಸರ್ ಏನ್ ಸರ್ ಅಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ ಬರ್ತೀವಿ, ಒಂದ್ ಗಂಟೆಲ್ಲಿ ಬಂದು ಲೀಡರ್ಸ್ ಬಿಡಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಲೀಡರ್ಸ್ ಮಕ್ಕಳು ಮಾಡ್ತಾ ಇರೋದು ನೋಡಿದ್ರೆ ಇದು ತುಮಕೂರು ನಗರಕ್ಕೆ ಕೆಟ್ಟ ಸಂದೇಶ. ಯಾಕಂದ್ರೆ ನಾಳೆ ನಾವು ಲೀಡರ್ಸ್ ಅಂದ್ರೆ ಈ ನಗರಕ್ಕೆ ಉದ್ಧಾರ ಮಾಡುವಂತ, ನಗರಕ್ಕೆ ಒಳ್ಳೆ ಕೆಲಸ ಮಾಡುವಂತ ಕೆಲಸ ಮಾಡಬೇಕು. ಈ ಪೆಡ್ಲಿಂಗ್ ಕೆಲಸದಲ್ಲಿ, ಡ್ರಗ್ಸ್ ಸಪ್ಲೈ ಮಾಡೋ ಕೆಲಸದಲ್ಲಿ ಇದಾರಂದ್ರೆ ಇದು ಮುಂದೆ ದೊಡ್ಡ ಅನಾಹುತಕ್ಕೆ ತುಮಕೂರು ನಗರ ಹೋಗುತ್ತೆ. ಖಂಡಿತ ಸರ್. ನೋಡಿ, ಅನಾಹುತ ಅಂದ್ರೆ ಅಂತಿಂತ ಅನಾಹುತ ಆಗಲ್ಲ. ಅದ್ರಲ್ಲಿ ಒಂದೇ ಜಾತಿ ಜನಾಂಗಲ್ಲ, ಯುವಕರು ಯುವ ಪೀಳಿಗೆಗಳು ಹಾಳಾಗೋಗ್ತಾರೆ, ಸರ್ವನಾಶ ಆಗ್ತಾರೆ ಸರ್. ನೋಡಿ, ನನಗೆ ನೀವು ಹೇಳಿದ ವಿಷಯ ನಾನು ಮಾತಾಡ್ತೀನಿ ನಿಮ್ಗೆ. ನಂಗೆ ಆತ್ಮೀಯತ ಸ್ನೇಹಿತ ಒಬ್ಬನೇ ಅಲ್ಲ ಸರ್, ಇವ ದುಷ್ಟಕ್ಕೆ ಬಲಿಯಾಗಿದ್ದಾನೆ. ತಂದೆ ದುಡ್ಡುಗಳಿಲ್ಲ ಅಂತೇಳಿ ತಂದೆನೆ ಚಾಪ್ಟರ್ ಮರ್ಡರ್ ಮಾಡಕ್ ಹೋಗ್ತಾರೆ ಸರ್. ನನಗೆ ಖುದ್ದಾಗಿ ಹೇಳ್ತಾರೆ, ಆ ಹುಡುಗಂಗೆ ಇವತ್ತು ಕೂಡ ಗಂಡರು ತಮ್ಮದಕ್ಕಾಗಿಲ್ಲ. ಗೃಹ ಸಚಿವರ ಊರು ಇದು. ಈ ಊರಲ್ಲಿ ಇಲಾಖೆ ಇಷ್ಟಿಟ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅಲ್ಲ, ಅದು ನಾವು ಏನ್ ಹೇಳ್ಬೇಕಂದ್ರೆ, ಇವಾಗ ಒಳ್ಳೆ ಆಫೀಸರ್ಸ್ ಇರ್ತಾರೆ, ಅದು ಬಹಳ ಕಾಳಜಿ ಇರುತ್ತೆ, ಕೆಲಸ ಮಾಡ್ತಾ ಇರ್ತಾರೆ. ಅವರ ಕೆಳಗಡೆ ಇರುವಂತ ಆಫೀಸರ್ಗಳು ಏನ್ ಮಾಡ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ
ಇಂಟಿಮೇಷನ್ ಕೊಟ್ಬಿಟ್ಟು ಈ ಕಾರ್ಯಾಚರಣೆ ಎಲ್ಲ ಫೇಲ್ ಮಾಡ್ತಾರೆ. ತುಮಕೂರಿನಲ್ಲಿ ನಮ್ಮ ಏನು ಇಲಾಖೆ ಎಲ್ಲ ಗೊತ್ತಿದೆ, ನಮ್ಮ ಇಲಾಖೆಗೆ ಎಲ್ಲ ಯಾರ್ಯಾರು ಎಲ್ಲಿಂದ ಬರುತ್ತೆ, ಆಂಧ್ರದಿಂದ ಒಡಿಶಾ ಅಲ್ಲಿಂದ ಹೊರಡಿದ ಡ್ರಗ್ಸ್ಗಳು ಆಂಧ್ರ ಟ್ರೈನ್ ಮೂಲಕ ತುಮಕೂರಿಗೆ ಯಾತ್ರ ಬಂದು ಸೇರತ್ತೆ ಅಂತ ಎಲ್ಲ ಡಾಟಾ ಇದೆ ಗೊತ್ತಾ. ಎಲ್ಲ ಇದ್ದುವೆ ಯಾಕೆ ಕಾರ್ಯಾಚರಣೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಹೇಳ್ತೀನಲ್ಲ, ಈ ಲೀಡರ್ಸ್ ಮಕ್ಳು ಇರ್ತಾರೆ ಒಂದು. ಎರಡನೇದು ಇದು ದೊಡ್ಡ ಮಾಫಿಯಾ ಇದೆ. ಇದು ಗುಟ್ಕಾ ಅದು ಮಾಡ್ತಾರಲ್ಲ, ಗುಟ್ಕಾ ಮತ್ತೆ ಮೆಡಿಕಲ್ ಅಲ್ಲಿ ಮೆಡಿಸಿನ್ ಮಾಡ್ತಾರಲ್ಲ, ಇದು ಲೀಗಲ್ ಹೆಸರು ಹಿಂದ್ಗಡೆ ಇಲ್ಲಿಗಲ್ ಕೆಲಸ ಇದೆ. ದೊಡ್ಡ ದೊಡ್ಡ ಗುಟ್ಕಾ ವ್ಯಾಪಾರಿಗಳು ನಿಮ್ ಹೆಸರು ಹೇಳಿದ್ರೆ ನೀವು ಇದ್ ಮಾಡ್ತೀರಾ. ಅವ್ರ ಅಂಗಡಿಯಲ್ಲಿ ಗುಟ್ಕಾ ಹೆಸರಿನಲ್ಲಿ ಗಾಂಜಾ ದೊಡ್ಡ ದಂಧೆ ನಡೆದಿದ್ದೆ ಗುಟ್ಕಾ ಹೆಸರಿನಲ್ಲಿ. ಗುಟ್ಕಾ ಅಂಗಡಿ ಹಿಂದ್ಗಡೆ ನಡೆಯೋದು ಗಾಂಜಾ ದಂಧೆ. ಸರ್, ಇದಕ್ಕೆ ಪೂರಕವಾಗಿ ನೋಡಿ, ನೀವು ಹೇಳಿದ್ರಿ ಒಳ್ಳಂದ ಏನು ಇದರ ದಕ್ಷಿಣ ಬರುತ್ತೆ ಅಂತೇಳಿ ತುಮಕೂರು ಮೊಬೈಲ್ ತಹಶೀಲ್ದಾರ್ ಅವರು ಇದೇ ಬಾರ್ನಲ್ಲಿ ಸರ್ ನಾವು ಬಹಿಷ್ಕರಣೆ ಮಾಡ್ತಿರ್ತಕ್ಕಂಥ ಒಂದು ಅಂಗಡಿಯಲ್ಲಿ 300 ಗ್ರಾಮ್ಗೂ ಹೆಚ್ಚು ಇದನ್ನು ಕಾಫಿ ದರ ಗೊತ್ತಲ್ಲ, ಅಫೀಮ್ ಅಂತ ಹೇಳ್ತಾರೆ. 300ಕ್ಕೂ ಹೆಚ್ಚು ಇದು ಸರ್ ಗ್ರಾಮ್ ಅದು ಕಟ್ಟಡ ಹಿಡಿತಾರೆ ಅವರು. ಅಂದ್ರೆ ಇವತ್ತು ಹೇಳ್ದಂಗೆ ಅತಿ ಹೆಚ್ಚು ವರ್ಣದ ಬರ್ತಾ ಇದೆ. ಇದನ್ನು ಇದೇ ತರ ಬಿಟ್ಟರೆ ಯಾವ ತರ ನಿಯಂತ್ರಣ ತಗೋರು ಸರ್? ನಿಯಂತ್ರಣ ತರಲಿಕ್ಕೆ ಇಲಾಖೆ ಒಂದೇ ಒಂದು ಸಮಾಜದವರು ಎಚ್ಚೆತ್ಕೊಳ್ಬೇಕು, ಪೇರೆಂಟ್ಸ್ ಕೆಲಸ ಮಾಡಬಹುದು ಸರ್. ಇವತ್ತು ಅಧಿಕಾರಿಗಳು ನೋಡಿ ರಾಜಕಾರಣಿಗಳ ಕೈಗೊಂಬೆ ಹೇಳಿದ್ದಾರೆ. ಅವ್ರು ನೀವು ಹೇಳ್ದಂಗೆ ಹೆಲ್ಪ್ಲೆಸ್ ಸರ್, ಏನು ಮಾಡೋಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ನೀವು ಹೇಳ್ದಂಗೆ ಕೆಲವು ವಿಚಾರ ಗೊತ್ತಿರೋ ಕೂಡ ಅವರು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ನೀವು ಹೇಳಿದ್ರೆ ರಾಜಕಾರಣಿ ಮಕ್ಕಳು ಇದ್ದಾರೆ ಅಂತೇಳಿ ಇದೆಲ್ಲ ಹೆಂಗ್ ನಿಯಂತ್ರಣ ಮಾಡಬೇಕು ನೋಡಿ. ಇವತ್ತು ತುಮಕೂರು ನಗರದಲ್ಲಿ ಅತಿ ಹೆಚ್ಚು ಇದೆ ಸರ್. ಹೇಳ್ದಂಗೆ ಅವ್ರು ಎಷ್ಟು ಗೊತ್ತಿರಲ್ವಾ, ಪೊಲೀಸರಿಗೆ ಮಾಹಿತಿ ಇರಲ್ವಾ? ಇದೇ ತರಹದ ಮುಂದೆ ಹೆಂಗೆ ನಿಯಂತ್ರಣ ಮಾಡಬೇಕು, ಹೆಂಗಿದೆ ಇವತ್ತು ಹೊರಟೋಗ್ಬಿಡ್ತಾರೆ ಸರ್. ಅದು ಇವಾಗಲೂ ಅದೋದ್ರೆ ನೋಡಿ ಅತಿ ಹೆಚ್ಚು ಇವತ್ತು ವಿದ್ಯಾರ್ಥಿಗಳು ಸೇವನೆ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ಸೇವನೆ ಏನಿದೆ ಎಲ್ಲದಕ್ಕೂ ದೊಡ್ಡ ತೊಂದರೆ ಉಂಟು ಮಾಡುತ್ತೆ. ಯಾಕಂದ್ರೆ ಒಂದು ಸ್ಟೂಡೆಂಟ್ ಅಂದ್ರೆ ಅವನ ಜೊತೆಯಲ್ಲಿ 50-100 ಹುಡುಗರು ಸ್ನೇಹಿತರು ಇರ್ತಾರೆ. ಮತ್ತೆ ಟೂರ್ ಹೋಗೋದಾಗ್ಲಿ ಎಲ್ಲರೂ ಒಂದ್ ಕಡೆ ಕುತ್ಕೊಳ್ಳೋದಲ್ಲಿ ಎಲ್ಲ ಮಾಡ್ತಾರೆ. ವಿದ್ಯಾರ್ಥಿಗಳಲ್ಲಿ ಏನು ಇದು ಬೆಳೀತಾ ಇದೆ, ಇದು ಒಂದು ಗುಂಪೆ ಕೆಡ್ಸುತ್ತೆ. ಆ ಗುಂಪು ಕೆಡಿಸಿದಾಗ ನೀವು ಯಾರು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ, ಯಾರು ರಾಜಕಾರಣಿಗಳ ಮಕ್ಕಳು ಉಳಿಸ್ಕೊಳ್ತಾ ಇದ್ದೀರಾ, ನೀವು ಕಣ್ಮುಚ್ಕೊಂಡು ಬೆಕ್ಕು ಹಾಲು ಕುಡ್ದಂಗೆ ತಿಳಿಬೇಡಿ. ಅದೇ ಸ್ಕೂಲಲ್ಲಿ ಕಾಲೇಜಲ್ಲಿ ನಿಮ್ಮ ಮಕ್ಕಳು ಇರ್ಬೋದು, ನಿಮ್ ನೆಂಟರು ಮಕ್ಕಳು ಇರ್ಬೋದು, ಅವರೇ ನಿಮ್ಗೆ ದುಷ್ಟ ಚಟ ಅವ್ರಿಗೂ ಕಲಿಸ್ತಾರೆ. ಅದು ಆ ಕೆಡಕು ನಿಮ್ ಮನೆ ಬಾಗಿಲಿಗೂ ಬರುತ್ತೆ. ಅದಕ್ಕಾಗಿ ಎಲ್ಲಾ ಜನ, ಲೀಡರ್ ಆಗ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗ್ಲಿ, ಎಲ್ಲರೂ ಸೇರಿ ತಡಿಬೇಕು. ತುಮಕೂರಿನಲ್ಲಿ ನಡೆದಂತಹ ದೊಡ್ಡ ಕ್ರೈಮ್ಗಳ ಬಗ್ಗೆ ನೋಡಿ ಸರ್, ಸುಭಾಷ್ನಗರದಲ್ಲಿ ಹಾಡಗಳಲ್ಲೇ ಕೊನೆಯದು ಅದು ಮೀಟರ್ ಬಡ್ಡಿ ವ್ಯವಹಾರ, ಫುಲ್ಲಾ ಮೀಟರ್ ಬಡ್ಡಿ ವ್ಯವಹಾರ. ಅದು ಕೂಡ ಮೀಟರ್ ಬಡ್ಡಿ ಜೊತೆ ನಿಂತಿಲ್ಲ ನೋಡಿ. ಮೀಟರ್ ಬಡ್ಡಿಲಿ ತುಮಕೂರಿನಲ್ಲಿ ನಡೆದಂತಹ ಘಟನೆ 2 ವರ್ಷದ ಹಿಂದೆ 5 ಜನ 200 ಮಕ್ಕಳು, ಒಂದು ತಂದೆ ತಾಯಿ ನೇಣು ಹಾಕೊಂಡು ಒಂದೇ ರೂಮಲ್ಲಿ ಸಾಯ್ತಾರೆ. ನಾನೇ ಹೋಗ್ಬಿಟ್ಟಲ್ಲಿ ಫಸ್ಟ್ ಹೋಗಿದ್ದು, ಹೆಣ ಎಲ್ಲ ಹಿಡಿಸಿದ್ದು ನಾವೇ ಅಲ್ಲಿ ನಿಂತ್ಕೊಂಡು ಮಾಡಿದ್ದು. ನಮ್ಗೆ ಇನ್ನೂ ಕಣ್ಣಲ್ಲಿ ದೃಶ್ಯಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಒಂದು ಮೀಟರ್ ಬಡ್ಡಿ ದಂಧೆ ತುಮಕೂರಿನಲ್ಲಿ ನಿಲ್ಬೇಕು. ಮುಖ್ಯವಾಗಿ ಏನು ಕಾಲೇಜು ಸ್ಕೂಲ್ ಹತ್ರ ಇದು ಡ್ರಗ್ ಶಾಪ್ ಅಲ್ಲಿ, ಏನು ಲೈಸೆನ್ಸ್ಡ್ ಮೆಡಿಕಲ್ ಶಾಪ್ಗಳಲ್ಲಿ ಏನು ಔಷಧಿ ಸಿಗ್ತಾ ಇದೆ, ಅದನ್ನ ತಡೆಗಟ್ಟಲು ಪ್ರಯತ್ನ ಮಾಡಬೇಕು. ಅವರು ಲೈಸೆನ್ಸ್ಡ್ ಮೆಡಿಸಿನ್ ಮಾಡ್ತಾ ಇರ್ತಾರೆ. ಅದ್ರ ಒಳಗಡೆ ಏನ್ ಮಾಡ್ತಾರೆ, ಇದು ಹೈ ಪ್ರೊಫೈಲ್ ಡ್ರಗ್ಸ್ ಏನಿದೆ ಅದು ಲೀಗಲ್ ಆಗಿ ಅಲ್ಲಿ ಯಾರಿಗೆ ಡಾಕ್ಟರ್ ಹೇಳ್ತಾರೆ ಅವ್ರು ಕೊಡೋದಿರ್ತದೆ. ಅದ್ ಬಿಟ್ಟು ಇವರು ಜಾಸ್ತಿ ಕ್ವಾಂಟಿಟಿ ಕೊಟ್ಟು ಈ ಹುಡುಗರಿಗೆ ಕೆಡಿಸ್ತಾರೆ. ಯಾಕಂದ್ರೆ ಅವ್ರು ವ್ಯವಹಾರ ನೋಡ್ಕೊಳ್ತಾರೆ. ಆ ಮೆಡಿಕಲ್ ಬಿಸ್ನೆಸ್ ಅಲ್ಲಿ ಲೈಸೆನ್ಸ್ಡ್ ಆಗಿ ಹಿಂಬದಿಯಿಂದ ಏನ್ ಕೆಲಸ ಮಾಡ್ತಾರೆ ಅವ್ರಿಗೆ. ಎರಡನೇದು ಗಾಂಜಾ ಪೆಡ್ಲರ್ಸ್ ಹಿಡಿದಾಗ ನೀವು ಯಾರಾದ್ರೂ ಇಲಾಖೆನವರು ಒಬ್ಬ ಕಳ್ಳನ್ ಹಿಡಿಬೇಕಂದ್ರೆ ನೋಡಿ, ನೆನ್ನೆ ಮರ್ಡರ್ ಆಗಿದ್ದು 24 ಗಂಟೆ ಒಳಗಡೆ ಹಿಡಿದ್ಬಿಟ್ಟು ಅವ್ರು ಎಲ್ಲೂ ಓಡೋಕೊಳ್ಳಿಲ್ಲ. ಎಷ್ಟು ದೊಡ್ಡ ದೊಡ್ಡ ಕೇಸ್ಗಳು ನೀವು 24 ಗಂಟೆ 36 ಗಂಟೆಯಲ್ಲಿ ಎಷ್ಟು ದೊಡ್ಡ ಜಾಲ ಇದ್ದು ಪೊಲೀಸ್ ಹಿಡಿದ್ಬಿಡ್ತೀರಾ. ಆ ಗಾಂಜಾ ಪೆಡ್ಲರ್ಸ್ ಗಳಿಗೆ ಹಿಡ್ಕೊಂಡ್ ಬಂದ್ಮೇಲೆ ಎಲ್ಲಿಂದ ಬಂತು ಅಂತ ಗೊತ್ತಾಗಲ್ವಾ ನಿಮ್ಗೆ? ಖಂಡಿತ ನೀವು ನೋಡಿ, ಅಕ್ಷರಶಃ ಸಂಖ್ಯೆ ಇದು ಗೊತ್ತಾಗುತ್ತೆ. ಆದ್ರೂ ಕೂಡ ನೀವು ಹೇಳ್ದಂಗೆ ಈ ಇನ್ಫ್ಲೂಯೆನ್ಸ್ ರಾಜಕಾರಣಿ ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳಿಂದ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಪುಸ್ತಕ ಎಲ್ಲ ನೆಟ್ವರ್ಕ್ ನೋಡ್ಕೊಂಡು ಮತ್ತೆ ನನ್ನ ಏನಾದ್ರು ನಮ್ಮ SP ಸಾಹೇಬ್ರು ನೋಡಿದ್ರೆ ಅದು ನನ್ನ ಮನವಿ ಏನಂದ್ರೆ, ನಾನು ತುಮಕೂರು ನಗರದಲ್ಲಿ ನಾನು 25 ವರ್ಷ ಸರ್ವಿಸ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಲೋಯರ್ ಲೆವೆಲ್ ಆಫೀಸರ್ಸ್ ಒಳ್ಳೆ ಜನ ಬಹಳ ಇದ್ದಾರೆ. ಆದ್ರೂ ಅವ್ರಿಗೆ ಬಿಟ್ಟು ನೀವು ನಿಮ್ ಲೆವೆಲ್ ಅಲ್ಲಿ ಮಡಿಕೋಬೇಕು. ಈ ಕೇಸ್ ಇಂತ ತಗೊಂಬಂದ್ರೆ ನಿಮ್ ಲೆವೆಲ್ ಮಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಆವಾಗ ಸತ್ಯ ಗೊತ್ತಾಗ್ತಾರೆ. ಸರ್, ಈಗ ನೇರವಾಗಿ ನಾನು ಒಂದೇ ಪ್ರಶ್ನೆ ಹೇಳೋದು, ಹೇಳಿ ಕೇಳಿ ತುಮಕೂರು ಜಿಲ್ಲೆ ಗೃಹ ಮಂತ್ರಿಗಳ ತವರೂರಲ್ಲಿ ನಡೆದಿರ್ತಕ್ಕಂಥ ಗಾಂಜಾ ಮಾಡಿ ಇದು ಈ ತರ ಮಾಫಿಯಾದ ಬಗ್ಗೆ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿ, ಮೀಟರ್ ಬಡ್ಡಿ ಗಾಂಜಾ ಈ ಮಾಫಿಯಾ ಇದೆಯಲ್ಲ,
ತುಮಕೂರು ನಗರದಲ್ಲಿ ನಡೀತಾ ಎಲ್ಲ ಮರ್ಡರು ಮತ್ತೆ ಮಚ್ಚು ಲಾಂಗು ಮತ್ತೆ ಬೇರೆ ರೇಪು ಅಲ್ಲಿ ಇಲ್ಲಿ ಎಳ್ಕೊಂಡು ಹೋಗ್ತಾ ಇರೋದು, ಇದೆಲ್ಲದಕ್ಕೂ ಮೂಲ ಇದು ವ್ಯಾಸನ್ಯ ಏನಿದೆ ಮಾದಕ ವಸ್ತುಗಳ ಎಲ್ಲದಕ್ಕೂ ಮೂಲ ಇದು ಏನದು. ಇದು ಡ್ರಗ್ ಅಲ್ಲಿ ಏನ್ ಮನುಷ್ಯ ಏನು ಗೊತ್ತಾಗಲ್ಲ. ಡ್ರಗ್ಸ್ ಇದೆಯಲ್ಲ, ಈ ಎಲ್ಲ ಕೆಳಗಿನ ತಾಯಿ ಯಾರು? ಇದು ಡ್ರಗ್ಸ್, ಗಾಂಜಾ, ಅಫೀಮು, MDM ಏನೇನೋ ಇದೆ ಅಂತ ಅದೆಲ್ಲ ಅದು ತಾಯಿ. ಅದನ್ನು ನೀವು ಕಂಟ್ರೋಲ್ ಮಾಡಿದ್ರೆ ಇದೆಲ್ಲ ಕಂಟ್ರೋಲ್ ಆಗುತ್ತೆ. ಯಾವ ತನಕ ನೀವು ಇದೆಲ್ಲ ಕಂಟ್ರೋಲ್ ಮಾಡಲ್ಲ, ಪಂಜಾಬ್ ಕಾಶ್ಮೀರ ಪರಿಸ್ಥಿತಿ ನೋಡಿದ್ರೆ ಆ ಸರ್ಕಾರಗಳು ಏನ್ ಮಾಡಕ್ಕಾಗ್ತಾ ಇಲ್ಲ ಇವಾಗ ಅಂತ ಪರಿಸ್ಥಿತಿ ಇದೆ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಇನ್ನು ಬಹಳ ಚೆನ್ನಾಗಿದೆ. ಇವಾಗಲೇ ಕಂಟ್ರೋಲ್ ಮಾಡಿದ್ರೆ ನಾವು ಹತೋಟಿ ಹೋಗ್ಬೋದು. ಅತಿ ಹೆಚ್ಚು ಇವತ್ತು ಮುಸ್ಲಿಂ ಯುವಕರು ಮಾದಕ ವ್ಯಸನಕ್ಕೆ ಬಲಿಯಾಗ್ತಿದ್ರು ಅನ್ನೋದು ಮಾಹಿತಿ ಇದೆ. ನಾವು ಯಾವ ರೀತಿ ತಮ್ಮ ಸಮುದಾಯದ ಯುವಕರಿಗೆ ಸಂದೇಶ ರವಾನೆ ಮಾಡ್ತಾರೆ? ತಿಂಗಳಿದೆ ಉಪವಾಸ ಇದ್ದು ನಮಾಜ್ ಮಾಡಿ ಒಳ್ಳೆ ತನದಲ್ಲಿ ತೊಡಗಿಸ್ಕೋಬೇಕು. ತನ್ನಕ್ಕೆ ತಾನು ಒಳ್ಳೆತನದಲ್ಲಿ ತೊಡಗಿಸ್ಕೊಂಡು ತಾನೇ ಸುಧಾರಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ನಾವು ಯಾವಾಗ ಪ್ರಯತ್ನ ಮಾಡಲ್ವೋ, ನಾವು ಚೆನ್ನಾಗಾಗುವಂತ ಪ್ರಯತ್ನ ಮಾಡಿದ್ವೋ ಆವಾಗ ತನಕ ಯಾರು ಬಂದು ನಮಗೆ ಒಳ್ಳೇದ್ ಮಾಡಕ್ಕಾಗಲ್ಲ. ವ್ಯಸನಕ್ಕೆ ಇವತ್ತು ಯುವಕರು ಬಲಿಯಾಗ್ತಿದ್ದಾರೆ. ತಂದೆ ತಾಯಿ ಇರೋ ಮಕ್ಕಳನ್ನ ಕಳ್ಕೊಂಡು ಬೀದಿ ಬಲಾಗ್ತಾರೆ. ಯಾಕೆ ಹುಡುಗರು ಇಷ್ಟು ಚಟಕ್ಕೆ ಬಿದ್ದಿರೋ ಗೊತ್ತಿಲ್ಲ. ಇದರಲ್ಲಿ ಕೂಡ ನೋಡಿ, ನೇರವಾಗಿ ಹೇಳ್ಬೇಕಂದ್ರೆ ತುಮಕೂರಲ್ಲಿ ಅತಿ ಹೆಚ್ಚಾಗಿದೆ. ಇದರಲ್ಲಿ ಪೊಲೀಸರ ವೈಫಲ್ಯ ಕೂಡ ಇದೆ. ತುಮಕೂರು ನಗರದಲ್ಲಿರ್ತಕ್ಕಂಥ ಆಯಾ ಪೊಲೀಸ್ ಠಾಣೆ ಪೊಲೀಸ್ ಡ್ಯೂಟಿಗಳು, ಅದಕ್ಕೆ ಪೊಲೀಸ್ ಎಸ್ಪಿಗಳು ಏನ್ರಿ ಮಾಡ್ತಿದ್ದಾರೆ? ಇಲ್ಲೇ ಏನೇನು ಮಾಹಿತಿ ಅನ್ನೋದನ್ನ ಕಲೆ ಆಗೋದಕ್ಕಾಗಲ್ವ? ಯಾಕೆ ನೀವು ವಿಫಲ ಆಗ್ತಿದ್ದಾರೆ ಅನ್ನೋದನ್ನ ಇವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಇರ್ತಕ್ಕಂಥದ್ದು ಏನೋ ಉದ್ದೇಶ ರಾಜಕಾರಣಿಗಳು ರಾಜಕೀಯ ಕಾಣದಂತ ಕೈಗಳು ಇಂಪ್ಲೇಸ್ ಮಾಡ್ತಾರಂಥದ್ದನ್ನ ಇದೇ ತರ ಮುಂದುವರಿದ ತುಮಕೂರು ನಿಜವಾಗ್ಲೂ ಕೂಡ ಈ ಮಾದಕ ವಸ್ತುದಲ್ಲಿ ಸರ್ವನಾಶ ಆಗ್ಬಿಡ್ತೀವಿ. ಇದಾಗೋದು ಬೇಡ ಅಂತೇಳಿ ನಾವು ಕೂಡ ಆನ್ಲೈನ್ ಟಿವಿಯಿಂದ ಆಶಿಸ್ತೀವಿ. ನಮ್ಮ ಜೊತೆ ಎಷ್ಟು ತನಕ ಮಾತಾಡೋದಕ್ಕೆ ಸರ್ ತಮಗೆ ಧನ್ಯವಾದಗಳು ಸರ್. ಮಾದಕ ಮ್ಯಾಫಿಯಾದಲ್ಲಿ ಮುಸ್ಲಿಂ ಯುವಕರೇ ಅತಿ ಹೆಚ್ಚು. ಯಾಕೆ? ಇದು ಆನ್ಲೈನ್ ಟಿವಿ ವಿಶೇಷ ವರದಿಯಾಗಿದ್ದು. ಆನ್ಲೈನ್ ಟಿವಿ ಇದು ನೈಜ ವರದಿಗಳು. ನಮಸ್ಕಾರ.